ಬೆಂಗಳೂರಿನಲ್ಲಿ ಪ್ರಿಯಕರನಿಂದ ಪ್ರೇಯಸಿಯ ಕೊಲೆಯಾಗಿದೆ. ಸಿಕ್ಕಿಂ ಮೂಲದ ಐತಿ ಹಂಗ್ಮಾ ಭೀಕರ ಹತ್ಯೆಯಾದಂತಹ ಪ್ರೇಯಸಿ ಪ್ರಿಯಕರ ಫರ್ಬಾ ಲೇಪ್ಸಾ ಎಂಬಾತನಿಂದ ಕೃತ್ಯ ನಡೆದಿದೆ. ಮದುವೆ ಮಾಡಿಕೊಳ್ಳೋಣ ಅಂತ ಪ್ರಿಯಕರ ಹೇಳಿದ್ನಂತೆ. ಈಗಲೇ ಮದುವೆ ಬೇಡ ಎಂದಿದ್ದಕ್ಕೆ ಪ್ರಿಯಕರನಿಗೆ ಸಿಟ್ಟು ಬಂದಿದೆ. ಪ್ರೇಯಸಿಗೆ ಬೇರೆ ಸಂಬಂಧ ಇದೆ ಅನ್ನೋ ಅನುಮಾನ ಕಾಡಿದೆ. ಚಾಕುವಿನಿಂದ ಇರಿದು ಪಾಪಿ ಪ್ರಿಯಕರ ಆಕೆಯನ್ನ ಕೊಂದಿದ್ದಾನೆ. ಸ್ಥಳಕ್ಕೆ ಬೆಳ್ಳಂದೂರು ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಸಲೂನ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದಂತಹ ಐತಿ ಹಂಗ್ಮಾ, ಹೋಟೆಲ್ನಲ್ಲಿ ವೇಟರ್ ಆಗಿದ್ದ ಆರೋಪಿ ಲೇಪ್ಸಾ, ಡಾರ್ಜಿಲಿಂಗ್ ಮೂಲದವನು ಈತ. ಪರಸ್ಪರ ಪ್ರೀತಿಸ್ತಾ ಇದ್ರು. 1 ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಈ ಜೋಡಿ ಬಂದಿತ್ತು. ದೊಡ್ಡಕನ್ನಹಳ್ಳಿಯಲ್ಲಿ ಮನೆ ಮಾಡಿಕೊಂಡು ಇಬ್ಬರು ಕೂಡ ವಾಸವಾಗಿದ್ರು. ಲಿವ್ ಇನ್ ರಿಲೇಶನ್ಶಿಪ್. ಯುವತಿಗೆ ಬೇರೊಬ್ಬನ ಜೊತೆಗೆ ಸಂಬಂಧ ಇದೆ ಅಂತ ಈತನಿಗೆ ಅನುಮಾನ ಶುರುವಾಗಿದೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದೆ. ಗಲಾಟೆ ವೇಳೆ ಚಾಕುವಿನಿಂದ ಪ್ರೇಯಸಿಯ ಕುತ್ತಿಗೆಯನ್ನ ಕುಯ್ದು ಹತ್ಯೆಯನ್ನ ಮಾಡಿದ್ದಾನೆ. ಆರೋಪಿ ಲೇಪ್ಸಾ ಈಗಾಗಲೇ ಪೊಲೀಸರ ವಶದಲ್ಲಿದ್ದಾನೆ. ಆತನನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿರುವಂಥ ದೊಡ್ಡಕನಹಳ್ಳಿ ಒಂದು ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಅರೌಂಡ್ 22-23 ಇಯರ್ಸ್ ಓಲ್ಡ್ ಇರುವಂಥದ್ದು ಒಬ್ಬ ಲೇಡಿ ಆಯತಿ ಅಂತ, ಸಿಕ್ಕಿಂ ನೇಟಿವ್ ಅವರು. ಇಲ್ಲೇ ಒಂದು ಸೆಲೂನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥವರು. ಸೊ ಅವರು ಮರ್ಡರ್ ಆಗಿದ್ದಾರೆ ಅಂತ ಹೇಳಿ ಅವ್ರ ಡೀಟೇಲ್ಸ್ ಗೊತ್ತಾಗಿದೆ. ಅಕ್ಯೂಸ್ ಸೋ ಫಾರ್ ಈಸ್ ಅ ಸಸ್ಪೆಕ್ಟ್ ಇನ್ ದಿಸ್ ಕೇಸ್. ಅವರು ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ದಾರೆ. ಸೊ ಅವರು ಒಂದು ಹೋಟೆಲಲ್ಲಿ ಕುಕ್ ಅಸಿಸ್ಟೆಂಟ್ ಕಮ್ ವೇಟರ್ ಆಗಿ ಇದೇ ಏರಿಯಾದಲ್ಲಿ ಕೆಲಸ ಮಾಡ್ತವರು. ಸೊ ಮಾರ್ನಿಂಗ್ ಅವರ ರಿಲೇಷನ್ಸ್ ಬಗ್ಗೆ ಮತ್ತು ಬೇರೆ ರೀತಿಯಲ್ಲಿ ಯಾವುದೋ ರಿಲೇಷನ್ಸ್ ಇರ್ಬೋದು ಅನ್ನೋ ಒಂದು ಸಸ್ಪೆಕ್ಟ್ನಲ್ಲಿ ಇವರಿಬ್ಬರಿಗೆ ಜಗಳ ಆಗುತ್ತೆ. ಆ ಆರ್ಗ್ಯುಮೆಂಟ್ನಲ್ಲಿ ಕಿಚನ್ನಲ್ಲಿ ಇರುವಂಥ ಒಂದು ನೈಫ್, ಕತ್ತಿ ತಗೊಂಡು ಅವರ ಕುತ್ತಿಗೆನ ಇವರು ಸೆಳೆಯೋದು ಆಗಿದೆ ಅಂತ ಪ್ರೈಮಾ ಫೇಸಿ ಸೀನ್ ಆಫ್ ಕ್ರೈಮ್ ಅಂತ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ ಅಕ್ಯೂಸ್ ಯಾರು ಅಂತ ನಮಗೆ ಗೊತ್ತಾಗಿದೆ. ಆ್ಯಂಡ್ ಅವರು ಅಬ್ಸ್ಕಾಂಡಿಂಗ್ಗೆ ಟ್ರೈ ಮಾಡ್ತಾ ಇದ್ದಾಗ ಆಲ್ರೆಡಿ ನಮ್ಮವರು ಅದನ್ನು ಕಸ್ಟಡಿನಲ್ಲಿ ತಗೊಂಡಿದ್ದೀವಿ. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿರುವಂಥ ದೊಡ್ಡಕನ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾವಾಗ ಆದಂತಹ ಘಟನೆ ಇದು ಅಂತ ಹೇಳಿ, ಅನುಮಾನದ ಕಾರಣದಿಂದಲೇ ಆಕೆಯನ್ನ ಈ ರೀತಿ ಮರ್ಡರ್ ಮಾಡಲಾಯ್ತಾ? ಮಧುಶ್ರೀ, ಇವತ್ತು ಬೆಳಿಗ್ಗೆ 5:30 ಸುಮಾರಿಗೆ ನಡೆದಂತ ಘಟನೆ ಇದು. ಅಂದ್ರೆ ಯುವತಿ ಐತಿ ಹಂಗ್ಮಾ ಸಿಕ್ಕಿಂನಲ್ಲಿರ್ತಾಳೆ. ಡಾರ್ಜಿಲಿಂಗ್ ಮೂಲದ ಆರೋಪಿ ಆಗಿರುವಂತಹ ಫರ್ಬಾ ಲೇಪ್ಸಾ ಕೂಡ ಸಿಕ್ಕಿಂನಲ್ಲಿ ಇಬ್ರು ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪರಿಚಯ ಆಗತ್ತೆ. ಪರಿಚಯ ಪರಸ್ಪರ ಪ್ರೀತಿಗೂ ಕೂಡ ತಿರುಗತ್ತೆ. ಅದಾದ ಬಳಿಕವಾಗಿ ಕಳೆದ 1 ತಿಂಗಳ ಹಿಂದೆ ಬೆಂಗಳೂರಿಗೆ ಅವರಿಬ್ರು ಕೂಡ ಬಂದಿರ್ತಾರೆ. ಯುವತಿ ಐತಿ ಹಂಗ್ಮಾ ಏನಿದ್ದಾಳೆ, ಆಕೆ ಒಂದು ಸಲೂನ್ ಅಲ್ಲಿ ರಿಸೆಪ್ಷನ್ ಅಷ್ಟಾಗಿ ಕೆಲಸವನ್ನ ಮಾಡ್ಕೊಂಡಿದ್ರೆ, ಆರೋಪಿ ಫರ್ಬಾ ಲೇಪ್ಸಾ ಏನಿದ್ದಾನೆ ಆತ ಒಂದು ಹೋಟೆಲ್ ನಲ್ಲಿ ವೇಟರ್ ಆಗಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಅವರಿಬ್ರು ಕೂಡ ವಾಸ ಇದ್ದಂತ ಮನೆಯನ್ನ ತೋರಿಸ್ತೇನೆ. ಈ ಮನೆಯಲ್ಲಿ ಇಬ್ರು ಕೂಡ ವಾಸ ಇರ್ತಾರೆ. ಅದರ ಜೊತೆಗೆ ಅವರಿಬ್ಬರ ನಡುವೆ ಜೊತೆಗೆ ಇನ್ನೊಬ್ಬ ಅವರ ಕಸಿನ್ ಕೂಡ ವಾಸವನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರ ನಡುವೆ ಒಂದಿಷ್ಟು ಮನಸ್ತಾಪಗಳು ಉಂಟಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಐತಿ ಹಂಗ್ಮಾಗೆ ಮತ್ತೊಂದು ಸಂಬಂಧ ಇದೆ ಅನ್ನುವಂತ ಅನುಮಾನವನ್ನ ಫರ್ಬಾ ಲೇಪ್ಸಾ ಆಗಾಗ ವ್ಯಕ್ತಪಡಿಸ್ತಾ ಇದೆ. ಇದೇ ವಿಚಾರವಾಗಿ ಗಲಾಟೆ ಕೂಡ ಆಗ್ತಾ ಇತ್ತು. ಇದೆಲ್ಲವನ್ನ ಕೂಡ ಬದಿಗೊತ್ತಿ ಬೇಗ ಮದುವೆ ಮಾಡ್ಕೋಣ ಅನ್ನುವಂತ ಒಂದು ಬೇಡಿಕೆಯನ್ನ ಕೂಡ 23 ವರ್ಷದ ಫರ್ಬಾ ಲೇಪ್ಸಾ 22 ವರ್ಷದ ಐತಿ ಹಂಗ್ಮಾಗೆ ಹೇಳ್ತಾಳೆ. ಈ ಸಂದರ್ಭದಲ್ಲಿ ಆಕೆ ಈಗಲೇ ಮದುವೆ ಬೇಡ ಅನ್ನುವಂತಹ ಒಂದು ಪ್ರಸ್ತಾಪವನ್ನ ಕೂಡ ಮಾಡ್ತಾರೆ. ಇದೇ ವಿಚಾರವಾಗಿ ಇವತ್ತು ಬೆಳಿಗ್ಗೆ ಕೂಡ 5:30 ಸುಮಾರಿಗೆ ಗಲಾಟೆ ನಡೆದಿದೆ. ಗಲಾಟೆ ನಡೆಯುವಂತಹ ವೇಳೆಯಲ್ಲಿ ಏನು ಕಿಚನ್ ಅಲ್ಲಿದ್ದಂತಹ ಚಾಕುವನ್ನ ತೆಗೆದುಕೊಳ್ಳುವಂತಹ ಆರೋಪಿ ಯುವತಿಯ ಕುತ್ತಿಗೆಯನ್ನ ಕೊಯ್ದು ಬರ್ಬರವಾಗಿ ಹತ್ಯೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಬೆಳ್ಳಂದೂರು ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡಿರುವಂತದ್ದು. ಈಗಾಗಲೇ FSL ತಂಡ ಕೂಡ ಬಂದು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ನಡೆಸ್ತಾ ಇದ್ದಾರೆ. ಅಂದ್ರೆ ಘಟನಾ ಸ್ಥಳದಲ್ಲೇ ಕೊಲೆ ಆದ ಬಳಿಕವಾಗಿ ಅದೇ ಒಂದು ಮನೆಯಲ್ಲಿ ಆರೋಪಿ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗತ್ತೆ ಪೊಲೀಸರಿಗೆ. ತಕ್ಷಣ ಬಂದಂತಹ ಬೆಳ್ಳಂದೂರು ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿ ಸದ್ಯಕ್ಕೆ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಕೊಲೆ ಯಾವ ಕಾರಣಕ್ಕಾಗಿ ನಡೆದಿದೆ ಅನ್ನುವಂತಂದ್ರೆ ಆತ ಈ ಸದ್ಯಕ್ಕೆ ಮೇಲ್ನೋಟಕ್ಕೆ ಏನು ಹೇಳ್ತಿದ್ದಾನೆ ಬೇಸಿಕ್ ಆಗಿ ಅದೇನ ಕಾರಣ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಬೆಳ್ಳಂದೂರು ಪೊಲೀಸರು ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.